ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ಸುನಿಲ್. ಒಂದು ಫಾರೆಸ್ಟ್ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪೆಷಲ್ ಟೆಂಪಲ್ಗೆ ನಾನಿವತ್ತು ಬಂದಿದ್ದೀನಿ. ಸೊ ಯಾವುದಿದು ಟೆಂಪಲ್ಲು, ಕಾಡಿನ ಮಧ್ಯ ಇರ್ತಕ್ಕಂಥ ಈ ಒಂದು ಟೆಂಪಲ್ಲು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ನಾನೊಬ್ಬನೇ ಬಂದಿಲ್ಲ, ನಮ್ಮ ಬಾಯ್ಸ್ ಎಲ್ಲ ಸೇರಿ ಬಂದಿದ್ದೀವಿ. ಸೊ ಬನ್ನಿ, ಈ ಒಂದು ಟೆಂಪಲ್ ಯಾವುದು, ಏನಿಲ್ಲಿನ ವಿಶೇಷತೆ ತಿಳಿಸ್ಕೊಡ್ತೀನಿ ಇವತ್ತು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಆರ್ ಜೆ ಸುನಿಲ್. ಸೊ ಈ ಒಂದು ಟೆಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ, ಮೂಡ್ಗಲ್ಲು. ಪ್ರಕೃತಿಯ ಮಡಿನಲ್ಲಿದೆ, ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಟೆಂಪಲ್ಲು. ನಿಮ್ಗೆ ಒಳಗೆ ಹೋಗ್ತಾ ತೋರಿಸ್ತೀನಿ. ಭೂಲೋಕದಲ್ಲಿರುವಂತಹ ಅತಿ ಪುರಾತನ ಶಿವ ದೇವಾಲಯಗಳಲ್ಲಿ ಒಂದಿದು. ಇದೇನಂತ ಹೇಳಿದರೆ ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನಕ್ಕೆ ಹೊಂದುವ ರೀತಿಯಲ್ಲಿ ಸ್ಕಂದ ಪುರಾಣದಲ್ಲಿ ಇದೆ. ಇದೇನಂತ ಹೇಳಿದರೆ ಲೋಕ ಕಲ್ಯಾಣಾರ್ಥವಾಗಿ ಈ ಈಶ್ವರ ದೇವರೇನಿದ್ದಾರೆ ಇಲ್ಲಿ ಬಂದು ಆ ಗುಹೆ ಒಳಗಡೆ ಧ್ಯಾನ ಮಾಡಿರುವಂಥದ್ದು. ಹೇಗೆ ಅಂತ ಹೇಳಿದರೆ, ಈ ಭೂಲೋಕದಲ್ಲಿ ಈ ಪುರುಷ ಶಕ್ತಿಗಳೆಲ್ಲ ಕ್ಷೀಣ ಆಗುತ್ತೆ. ಪುರುಷ ಶಕ್ತಿಗಳು ಏನಂತ ಹೇಳಿದರೆ, ಈ ಒಂದು ಗಿಡದಿಂದ ಬೀಜ ಬಿದ್ದು ಮೊಳಕೆ ಹೊಡೆದು ಗಿಡ ಹುಟ್ಟುತ್ತಲ್ವ, ಆ ಪ್ರಕ್ರಿಯೆಗಳು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಗಿಡಗಳಲ್ಲಿ ಎಲ್ಲ ಆಗ್ತಾ ಇರೋದಿಲ್ಲ. ಆವಾಗ ಈ ದೇವತೆಗಳೆಲ್ಲ ಏನು ಮಾಡ್ತಾರೆ, ಒಂದು ಸಭೆ ಮಾಡಿ ಅದರಲ್ಲಿ ಎಲ್ಲ ದೇವತೆಗಳು, ಋಷಿಮುನಿಗಳೆಲ್ಲ ಕೂತು ಸಭೆಯಲ್ಲಿ ಚರ್ಚಿಸಿದಾಗ ಈ ಏನು ಈ ಪುರುಷ ಶಕ್ತಿ ಕ್ಷೀಣ ಆದದಕ್ಕೆ ಪರಿಹಾರಕ್ಕೆ ಅವರು ಸಿಗುವುದಿಲ್ಲ, ಏನು ಪರಿಹಾರ ಅಂಥೇಳಿ. ಆಗ ಈ ನಾರದ ಮುನಿಗಳ ಸಲಹೆಯಂತೆ ಈ ದೇವತೆಗಳೆಲ್ಲ ಈ ನಾರಾಯಣ ದೇವರಲ್ಲಿ ಹೋಗಿ ಕೇಳ್ತಾರೆ ಇದಕ್ಕೆ ಏನಂತ ಹೇಳಿ. ಆಗ ಈ ಈಶ್ವರ ದೇವರು ದಾಕ್ಷಾಯಣಿಯನ್ನು ಕಳೆದುಕೊಂಡು ಈ ಧ್ಯಾನದಲ್ಲಿ ಕೂತಿರ್ತಾರೆ. ಆವಾಗ ಈ ಮನ್ಮಥ ಎಲ್ಲ ಬಂದು ಆ ಬಾಣ ಬಿಡೋದು ಅದೆಲ್ಲ ಪ್ರಕ್ರಿಯೆ ಅಲ್ಲ ಆಗುವಂಥದ್ದು. ಆಗ ಏನಾಗುತ್ತೆ, ಎಬ್ಸಿ ಈ ದೇವತೆಗಳೆಲ್ಲ ಹೋಗಿ ಬೇಡ್ಕೊಳ್ತಾರೆ, ಈ ಭೂಲೋಕದಲ್ಲಿ ಈ ಪುರುಷ ಶಕ್ತಿಗಳೆಲ್ಲ ಕ್ಷೀಣ ಆಗಿದೆ, ನೀವು ಹೋಗಿ ಅಲ್ಲಿ ಭೂಲೋಕದಲ್ಲಿ ನೆಲೆಸಿದರೆ ಈ ಪುರುಷ ಶಕ್ತಿಗಳೆಲ್ಲ ಏನೆಲ್ಲ ಹೋಗಿದೆ ಅದೆಲ್ಲ ಮರಳಿ ಬರುತ್ತದೆ ಅಂತ. ಆ ದೇವತೆಗಳೆಲ್ಲ ಬೇಡಿ ಪ್ರಾರ್ಥನೆ ಮಾಡಿಕೊಂಡಾಗ ಈ ಈಶ್ವರ ದೇವರು ನಂದಿ ವಾಹನ ಸಹಿತವಾಗಿ ಪಾರ್ವತಿಯನ್ನು ಒಟ್ಟುಗೂಡಿ ಈ ಪ್ರಕೃತಿಯನ್ನು ನೋಡ್ತಾರೆ. ಮೇಲಿಂದ ಬರುವಾಗ ಧ್ಯಾನಕ್ಕೆ ಜಾಗ ಹುಡುಕಿ ಬರುವಾಗ ಈ ಪ್ರಕೃತಿಯನ್ನು ನೋಡಿ ಮನಸ್ಸೋತು ಆ ಗುಹೆ ಇದೆ ಅಲ್ವಾ ಒಳಗಡೆ, ಆ ದೇವರ ಹಿಂಭಾಗದಲ್ಲಿ ಪ್ರತಿಷ್ಠಾಪನ ಮೂರ್ತಿ ಲಿಂಗದ ಹಿಂಭಾಗದಲ್ಲಿ ಗುಹೆ ಇದೆ, ಅಲ್ಲಿ ಗುಹಾದ್ವಾರ. ಅದರ ಒಳಗಡೆ ಹೋಗಿ ಲಿಂಗ ರೂಪದಲ್ಲಿ ಈಗಲೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಅಂತ. ಆ ಲಿಂಗ ರೂಪಕ್ಕೆ ಅವರು ತಾಳಿದಾಗ ಈ ಸಪ್ತ ನದಿಗಳೆಲ್ಲ ಏನಿದೆ ಆ ನದಿಗಳೆಲ್ಲ ಅಲ್ಲೇ ಉದ್ಭವ ಆಗಿ ಆ ಲಿಂಗಕ್ಕೆ, ಆತ್ಮಲಿಂಗ ಒಳಗಡೆ ಇರುವಂಥದ್ದು, ಆತ್ಮಲಿಂಗಕ್ಕೆ ಅಭಿಷೇಕ ಆಗಿ ಹೊರಗೆ ಬರುವಂಥ ನೀರದು ಸಪ್ತ ನದಿಗಳ ನೀರು, ಎಲ್ಲ ಉದ್ಭವ ಗಂಗೆ ಅಂತ ಹೇಳ್ತಾರೆ. ಈ ಮುಂಚೆ ಎಲ್ಲ ಋಷಿಮುನಿಗಳು ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ರು, ಈಗಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಈ ಕಲಿಯುಗ ಬರ್ತಲ್ವ, ಆವಾಗ ಈ ದೇವತೆಗಳೆಲ್ಲ ಏನು ಮಾಡ್ತಾರೆ, ಈ ಆತ್ಮಲಿಂಗ ಒಳಗಿರೋ ಆತ್ಮಲಿಂಗವನ್ನು ಈ ಕಲಿಯುಗದ ಮನುಷ್ಯರು ಮುಟ್ಟಬಾರ್ದು, ಮತ್ತು ನೋಡಬಾರ್ದು, ನಮ್ಮ ದೃಷ್ಟಿಯೆಲ್ಲ ಬೀಳಬಾರ್ದು, ಮತ್ತು ಆ ಜಾಗ ಎಲ್ಲ ಏನಿದೆ ಆ ಜಾಗ ಅಪವಿತ್ರ ಆಗುತ್ತೆ ಅಂಥೇಳಿ ಆ ಆತ್ಮಲಿಂಗವನ್ನು ಕಲ್ಲಿನಿಂದ ಮರೆ ಮಾಡಿ ಈ ಹೊರಗಡೆ ಒಂದು ಉದ್ಭವ ಲಿಂಗ ಇದೆ ದೇವರ ಎಡಭಾಗದಲ್ಲಿ. ಆ ಉದ್ಭವ ಲಿಂಗವನ್ನು ಈ ಕಲಿಯುಗದ ಮನುಷ್ಯರಿಗಾಗಿ ಅಂತಲೇ ಇಟ್ಟಿರುವಂಥದ್ದು. ಆ ಉದ್ಭವ ಲಿಂಗವನ್ನು ಮುಟ್ಟಿದರೆ ಒಳಗಡೆ ಇರೋ ಆತ್ಮಲಿಂಗ ಮುಟ್ಟಿದಷ್ಟು ಪುಣ್ಯ ಇದೆ, ಮತ್ತು ನಾವೇನೆಲ್ಲ ಪ್ರಾರ್ಥನೆ ನಮಗೆ ಬೇಡ್ಕೊಳ್ತೇವೋ ಅದೆಲ್ಲ ಆಗತ್ತೆ ಅಂಥೇಳಿ. ಮತ್ತು ಈ ಸುತ್ತಮುತ್ತ ಜಾಗ ಎಲ್ಲ ಏನಿದೆ, ಈ ಕಾಡು ಪ್ರದೇಶಗಳೆಲ್ಲ, ಈ ಊರಿನ ಆಚೆಗೆ ಹೋಗುವ ದಾರಿಯ ತನಕ ಈ ಕಾಡು ಪ್ರದೇಶಗಳಲ್ಲಿ ಈಗಲೂ ಕೂಡ ಈ ಋಷಿಮುನಿಗಳೆಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ಆ ಶಿವನನ್ನೇ. ಆದರೆ ಅದು ನಮಗೆ ಕಾಣೋದಿಲ್ಲ. ಫುಲ್ಲು ಈ ಕಾಡೆಲ್ಲ ಇದೆ ಅಲ್ವಾ, ಫುಲ್ಲು ಸರೌಂಡಿಂಗ್ ಎಲ್ಲ ಜಾಗದಲ್ಲಿ ಕೂಡ ಇದ್ದಾರೆ. ಒಂದು ಚೂರು ಜಾಗ ಇಲ್ಲ ನಾವು ಕೂರಬೇಕಂದ್ರೂ ಕೂಡ, ಅಷ್ಟು ಋಷಿಮುನಿಗಳು ಕೂತಿದ್ದಾರೆ. ಆದರೆ ಅವರು ಧ್ಯಾನ ಮಾಡ್ತಾ 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 ಅವರು ಶರೀರ ಕಳ್ಚೋಗಿದೆ, ಈಗಲೂ ಕೂಡ ಉಸಿರಾಡ್ತಾ ಇದ್ದಾರೆ. ಆದರೆ ನಮಗದು ಕಾಣಲ್ಲ. ಈ ರಾತ್ರಿ ಹೊತ್ತಲ್ಲೆಲ್ಲ ಬಂದು ಹೋಗ್ತಾರೆ, ಶ್ವೇತಾವಸ್ತ್ರಾಭರಣ ಧಾರಣೆ ಮಾಡಿ ಬರ್ತಾರೆ. ಆದರೆ ಈ ಕೆಲವೊಬ್ಬರೆಲ್ಲ ಬರ್ತಾರೆ ಈ ಕೇರಳದಿಂದ, ಅಗೋರಿಗಳ ಥರ ಧ್ಯಾನ ಮಾಡ್ಲಿಕ್ಕೆ ಅಂತೇಳಿ ನೈಟಲ್ಲೆಲ್ಲ, ಅವರಿಗೆಲ್ಲ ಗೊತ್ತಾಗುತ್ತೆ ಆ ಫೀಲಿಂಗ್ ಎಲ್ಲ. ಮತ್ತೇನಂತ ಹೇಳಿದರೆ, ನಾವು ಈ ಬೆಳಗಿನ ಪೂಜೆ ಏನು ಮಾಡ್ತೇವೆ ಆವಾಗ ನಾವು ರುದ್ರ ಹೇಳಿ ಮಾಡ್ತೇವಲ್ವ, ರುದ್ರ ಹೇಳುವಾಗ ನಮ್ಮೊಟ್ಟಿಗೆ ಇನ್ನೊಬ್ಬರು ಧ್ವನಿ ಕೂಡಿಸಿ ಹೇಳುವಂತಹ ಶಬ್ದ ಎಲ್ಲ ಕೇಳುತ್ತೆ, ನಮ್ಮೊಟ್ಟಿಗೆ ಮಂತ್ರ ಹೇಳುವಂಥದ್ದು. ಮತ್ತು ನಾವು ಒಬ್ಬರೇ ಪೂಜೆ ಮಾಡುವಂಥದ್ದಲ್ಲ, ಇಲ್ಲಿ ನಮ್ಮೊಟ್ಟಿಗೆ ಇನ್ನೊಬ್ಬರು ಕೂತು ಪೂಜೆ ಮಾಡಿಸಿ ಕೊಡ್ತಾರೆ. ಮತ್ತಿನ್ನೇನಂತ ಹೇಳಿದರೆ, ತುಂಬ ಪವಿತ್ರ ಕ್ಷೇತ್ರ, ತುಂಬ ಈ ಸ್ವಯಂ ಶಿವನೇ ಬಂದು ಗುಹೆ ಒಳಗಡೆ ಇರುವಂಥದ್ದು. ಈಗ ನಾವೀಗ ಪೂಜೆ ಮಾಡಲಿಲ್ಲ ಅಂದರೂ ಕೂಡ ಈ ಪ್ರಕೃತಿಯೇ ತಾನಾಗೇ ಮಾಡಿಸಿಕೊಳ್ಳುವಂಥದ್ದು, ಪ್ರಕೃತಿಯ ಮಡಿಲಲ್ಲಿ ಇದ್ದು ಪ್ರಕೃತಿಯಿಂದಲೇ ಪೂಜೆ ಮಾಡಿಸಿಕೊಳ್ಳುವಂಥದ್ದು.
ಈ ಮುಂಚೆ ಎಲ್ಲ ಯಾರು ಇರಲಿಲ್ಲ ಈ ಪ್ರದೇಶಗಳಲ್ಲಿ, ಹಾಗಾಗಿ ಅವರೇ ಪೂಜೆ ಮಾಡಿಸ್ಕೊಳ್ತಾ ಇದ್ರು ಪ್ರಕೃತಿಯಿಂದ. ಏನಂತ ಹೇಳಿದರೆ ಈ ಈ ಸರೌಂಡಿಂಗ್ ಕಾಡೆಲ್ಲ ಏನಿದೆ ಆವಾಗ ಇಲ್ಲಿ ಯಾರು ಕೂಡ ವಾಸವಾಗಿರಲಿಲ್ಲ. ಅದನ್ನು ನೋಡಿಯೇ ಈಶ್ವರ ದೇವರು ಈ ಜಾಗವನ್ನು ತನ್ನ ಧ್ಯಾನಕ್ಕೆ ಧ್ಯಾನ ಅಂಥೇಳಿದರೆ ತಾನು ಇಲ್ಲಿ ಸ್ಥಿರವಾಗಲಿಕ್ಕೆ ಒಳ್ಳೆಯ ಜಾಗ ಅಂಥೇಳಿ ಇಲ್ಲಿ ಸ್ಥಿರವಾಗಿರುವಂಥದ್ದು ಆ ಗುಹೆ ಒಳಗಡೆ. ಆಗ ಇಲ್ಲಿ ಪ್ರಾಣಿ ಪಕ್ಷಿಗಳು, ಈ ಜಲಚರ, ಜಲಚರ, ಮೀನುಗಳು, ಈ ಸರೌಂಡಿಂಗ್ ಕಾಡೆಲ್ಲ ಏನಿದೆ ಆವಾಗ ಫುಲ್ಲು ದೊಡ್ಡ ಕಾಡು, ದಟ್ಟ ಕಾಡು ಆವಾಗ. ಮನಸ್ಸೋತು ಹಾಗಾಗಿ ಇಲ್ಲಿ ಒಳಗಡೆ ಹೋಗಿರುವಂಥದ್ದು. ಸ್ಪೆಷಲ್ ಅಂತ ಹೇಳಿದರೆ ಎಳ್ಳಮಾವಾಸ್ಯೆ ಅವತ್ತು ಇಲ್ಲಿನ ಜಾತ್ರೆ ದಿನ, ಮತ್ತು ಶಿವರಾತ್ರಿ ಎಲ್ಲ ಕಡೆ ಇರುವಂಥದ್ದೇ ಅಲ್ವಾ. ಇದು ಸ್ಪೆಷಲ್ ಅಂತ ಹೇಳಿದರೆ ಎಳ್ಳಮಾವಾಸ್ಯೆ ದಿನ ಜೋರಾಗಿ ಜಾತ್ರೆ ಎಲ್ಲ ಆಗ್ತಾರೆ, ಮತ್ತು ಊರಿನವರೆಲ್ಲ ಸೇರ್ತಾರೆ ಇಲ್ಲಿ. ಮತ್ತು ಬೆಳಿಗ್ಗೆ ಮುಂಚೆ ಬೇಗ ಬಂದರೆ ಇಲ್ಲಿ ನದಿ ಸ್ನಾನ ಮಾಡ್ಬೋದು, ಸಪ್ತ ನದಿಗಳ ನೀರಿದೆ ಅಲ್ವಾ, ಅಲ್ಲಿ ಸ್ನಾನ ಮಾಡ್ತಾರೆ ಬೆಳಿಗ್ಗೆ ಎಳ್ಳಮಾವಾಸ್ಯೆ ದಿನ. ಏನು ಉಪಯೋಗ ಅದರಿಂದ ಅಂತ ಹೇಳಿದ್ರೆ ಎಳ್ಳಮಾವಾಸ್ಯೆ ದಿನ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಅಂತ ಇರುವಂಥದ್ದು. ಆದರೆ ನಾವು ಇಲ್ಲಿ ಏನಂತ ಹೇಳಿದರೆ ಸಪ್ತ ನದಿಗಳಲ್ವ, ಸಪ್ತ ನದಿಗಳ ನೀರಲ್ಲಿ ಸ್ನಾನ ಮಾಡಿದರೂ ಕೂಡ ಒಂದು ಲೆಕ್ಕದಲ್ಲಿ ಎಳ್ಳಮಾವಾಸ್ಯೆ ದಿನ ನಾವು 7 ಜನ್ಮದಲ್ಲಿ ಏನೆಲ್ಲ ಪಾಪ ಮಾಡಿರ್ತೇವೋ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಆ್ಯಕ್ಚುಲಿ ಒಂದು ದೇವಸ್ಥಾನಕ್ಕೆ ಹೋಗೋ ಸ್ಥಳ ನೋಡಿ, ಸುತ್ತಮುತ್ತ ಮೀನುಗಳೆಲ್ಲ ಇವೆ, ಫಿಶ್ ಎಲ್ಲ ಇದೆ ನೋಡಿ, ಮೀನುಗಳೆಲ್ಲ ಇದೆ ಇಲ್ಲಿ. ಸೊ ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ, ಫ್ರೆಂಡ್ಸ್ಗಳ ಜೊತೆ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಟೆಂಪಲ್ಲು, ಅಗ್ರ ಹ್ಯೂ ಗುಡಿ ಅಂತ ಒಂದು ಟೆಂಪಲ್ಲು. ಇದು ಕೂಡ ಭಾಳ ವಿಶೇಷವಾಗಿದೆ.